ಸೊ ಟಿ ವಿಲಿ ನಾವು ಪ್ರಚಾರವಾಗಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದನ್ನ ಇವತ್ತು ನಾವು ಸುವರ್ಣ ಮುಖಾಂತರ ನೋಡಿ ಬನ್ನಿ ಒಂದು ಅವಕಾಶ. ಯಾಕೆಂದರೆ ಮಾವಿನ ಹಣ್ಣು ಬಂದಿದೆ ಮಾರ್ಕೆಟ್ಗೆ ಅಂದರೆ ಎಲ್ರಿಗೂ ಹೇಳಬೇಕು. ಹೇಳೋಕ್ಕೆ ಯಾರೂ ಇಲ್ಲದೆ ಇದ್ದರೆ ಕೆಲವರು ನಮ್ಮನ್ನೆಲ್ಲ ಮುಚ್ಚಿಟ್ಬಿಡ್ತಾರೆ, ನಮ್ಮ ಸಮಾಜ ನಮ್ಮ ಧರ್ಮನೇ ಮುಚ್ಚಿಬಿಡ್ತಾರೆ. ಇವತ್ತು ನೀವೇ ಆಗಲೇ ಟಿ ವಿಲಿ ಹೇಳೋ ಪ್ರಕಾರ 18 ರಾಷ್ಟ್ರಗಳು ಬೇರೆ ಬೇರೆ ಇದರಲ್ಲೂ ಬಂದವರು ನಾವು ಈ ಬಂದಿಂಥ ಮೇಳಕ್ಕೆ ನಾವು ಟಿ ವಿ ಕವರೇಜ್ ಮಾಡ್ತೀವಿ ಅಂತ ಅವ್ರು ಬರಬೇಕಾದ್ರೆ ಅವ್ರಿಗೆ ಎಷ್ಟು ಆಸಕ್ತಿ ಅಂದರೆ ಹೊರಗಡೆ ಇರೋರ್ಗೆ ಆಸಕ್ತಿ ಇದ್ದಾಗ ನಮ್ಮವ್ರಿಗೆ ಯಾಕಿರಬಾರ್ದು? ಅಂದರೆ ನಮ್ಮ ಭಾರತದ ಹೆಮ್ಮೆಯ ಮೇಳ, ಪವಿತ್ರವಾದಂತಹ ಮೇಳ, ನಮ್ಮ ಸನಾತನ ಧರ್ಮವನ್ನ ನಮ್ಮ ದೇಶ ಮಾತ್ರ ಅಲ್ಲ ಬೇರೆ ಬೇರೆ ದೇಶದವರು ಸಂತೋಷ ಪಡ್ತಾ ಇದ್ದಾರೆ. ಸಾರಿ ಹೇಳುವಂತ ಅವಕಾಶ ಮಾಡಿಕೊಟ್ಟು ಅಲ್ಲಿ ಇರ್ತಕ್ಕಂಥದ್ದಕ್ಕೆ ಬಂದು ಹೋಗೋವರಿಗೆ ಒಂದು ಅವಕಾಶ, ಬಸ್ ಆಗಲಿ ಏನೋ ಫೆಸಿಲಿಟೀಸ್ ಆಗಲಿ ಇಳ್ಕೊಳ್ಳೋದಾಗಲಿ ಹೆಂಗೆ ಬಂದು ಹೋಗಬೇಕು, ಅಯ್ಯೋ ಹತ್ತಿಳಿ ಅಲ್ಲಿ ನೀನು ಹೋಗ್ಬಿಟ್ರೆ ಅಂತೂ ಬೇರೆ ಸಮಯದಲ್ಲಿ ಬಹಳ ಕಷ್ಟ, ಎಲ್ಲೆಲ್ಲಿ ಹುಡುಕಾಡಬೇಕು ಗೊತ್ತಿಲ್ಲ. ಅಂಥದ್ರಲ್ಲಿ ಇವತ್ತು ನಮ್ಮ ಯೋಗಿ ಆದಿತ್ಯನಾಥ್ ಅವರು ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಎಲ್ರಿಗೂ ಸನಾತನ ಧರ್ಮ ಮಾಡಬೇಕು. ಅದು ನಮ್ಮ ಇಲ್ಲೇನಿದೆ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ನಮ್ಮ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತವನ್ನು ಎತ್ತಿಡೋ ಸಮಯಕ್ಕೆ ನಮಗೊಂದು ಅವಕಾಶ ಏನು ಅಂದರೆ ನೋಡಿ ನಾವು ಜಗತ್ತು ಅಂತ. ಇದರಲ್ಲಿ ಟೀಕೆ ಟಿಪ್ಪಣಿ ಭಾಳಷ್ಟು, ನೀನು ಒಂದು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಎಷ್ಟೋ ಜನ ಸೀಕೆ ಟಿಪ್ಪಣಿ ಮಾಡ್ತಾರೆ, ಏನು ವೀಣಾ ನಿಮ್ಮ ಮನೇಲಿ ಹಿಂಗೆ ಮಾಡಿದ್ರು ಅವಳು ಎಂಥ ಮಹಾ ಮಾಡಿಬಿಟ್ರು ಅಂತ. ಇಂಥದ್ರಲ್ಲಿ ಏನು ಅಂದರೆ ಎಲ್ಲ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ತಾವು ಯಾರ್ಯಾರು ನೋಡಬೇಕು ಅಂತಿದ್ದೀರೋ ಈ 26ನೇ ತಾರೀಕುವರೆಗೂ 1 ತಿಂಗಳ ಕಾರ್ಯಕ್ರಮ ಇದ್ದರೂ ಜಾಗೃತಿಯಿಂದ ಹೋಗಬೇಕು, ನಿಮ್ಮ ಮೇಲೆ ಪ್ರಜ್ಞೆ ಇರಬೇಕು, ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆಯವ್ರಿಗೂ ಸಹಕರಿಸಬೇಕು. ಒಂದು ಅವಕಾಶ ಇದ್ದರೆ ಖಂಡಿತ ಎಲ್ಲರೂ ಹೋಗಿ ಬನ್ನಿ. ಹೋಗೋಕ್ಕಾಗದಿದ್ದವರು ಇಂಥ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಲ್ಲದೆ ಆ ಕ್ಷೇತ್ರದಲ್ಲಿ ನೋಡಿ 5 ವಿಶೇಷವಾಗಿರ್ತಕ್ಕಂಥ ಸ್ನಾನಗಳಿದೆ. ಅಂಥ 5 ಸ್ನಾನಗಳು 5 ಡೇಟ್ಗಳಲ್ಲಿ ಶಿವರಾತ್ರಿಗಾಗಲಿ ವಿಶೇಷವಾಗಿ ಇವತ್ತಿನಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಶಿವರಾತ್ರಿಗೆ ಅಂತ್ಯ. ಅಂದರೆ ಮಹಾಶಿವ ಈ ಒಂದು ಪ್ರಯಾಗ್ರಾಜಲ್ಲಿ ಇನ್ನೊಂದು ಏನು ಗೊತ್ತಾ ವೀಣಾ, ವಿಷವನ್ನು ಅಮೃತಗಳಿಗೆ ಸಮುದ್ರ ಮಂಥನ ಮಾಡುವಾಗ ನಮಗೆಲ್ಲ ಬಂದಿರತಕ್ಕಂಥ ವಿಷವನ್ನು ನುಂಗಿರ್ತಕ್ಕಂಥ ನಂಜುಂಡೇಶ್ವರ. ಆ ನಂಜನ್ನು ಅವನು ಪಾಪ ಆ ವಿಷ ಬಂದಾಗ ಇವ್ರಿಗೆ ಆ ಕುಡ್ದಾನಲ್ಲ, ಅವನ ದರ್ಶನಕ್ಕೆ ಆ ಭಗವಂತ ಎಲ್ಲ ದೇವಾಂದೇವತೆಗಳು ಅಯ್ಯೋ ನಮಗೋಸ್ಕರ ನೀನು ತ್ಯಾಗ ಮಾಡಿದ್ದೀರ ಪರಮೇಶ್ವರ ಅಂತ. ಆಗ ಪಾರ್ವತಿ ಆ ಕಂಠವನ್ನು ಇಟ್ಕೊಂಡಿರೋ ಜಾಗವೇ ಈ ಒಂದು ಪ್ರಯಾಗರಾಜ. ಇಂಥ ಒಂದು ಪ್ರಯಾಗರಾಜದಲ್ಲಿ ನಾವೆಲ್ಲ ಬಂದಿದ್ದಾಗ ಇಂಥ ಒಂದು ಹನಿಗಳು ಬಿದ್ದ ಸಮಯದಲ್ಲಿ ಮೋಹಿನಿಯನ್ನು ನೆನೆಸ್ಕೋಬೇಕು, ಮಹಾವಿಷ್ಣು ಅದೇ ಮಾಯೆ. ಇಂಥ ಒಂದು ಮಾಯೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಇಂಥ ಮಾಯಾಲೋಕದಲ್ಲಿದ್ದರೂ ಈ ಒಂದು ಆಧುನಿಕದಲ್ಲಿದ್ದೀವಿ ಅಂದರೆ ಖಂಡಿತ ಈ ಪ್ರಯಾಗರಾಜಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ಹೋಗಿದ್ರೆ ಆ ನೀರನ್ನು ಕೂಡ ತಂದು ವ್ಯವಸ್ಥೆ ಮಾಡೋಕ್ಕೆ ಕೆಲವ್ರಿಗೆಲ್ಲರಿಗೂ ಈ 1 ತಿಂಗಳಲ್ಲಿ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ನಾವುಗಳು ಒಂದು ಹೋಗಿ ಬರ್ತಕ್ಕಂಥ ಅವಕಾಶಗಳು ಇದ್ದಾಗ ಖಂಡಿತ ಎಷ್ಟೋ ಜನ ಇದ್ದಾಗ ನಿಮ್ಗೆಲ್ಲರ ಪರವಾಗಿ ಕುಂಭಮೇಳದಲ್ಲಿ ಭಾಗಿಯಾಗಿದ್ದೀರಿ ಗುರುಜಿ. ಅದರ ಆ ಬಗ್ಗೆಯೂ ಕೂಡ ಕೇಳ್ತೀನಿ ತಮ್ಮ ಅನುಭವದ ಬಗ್ಗೆ. ಮೇಡಮ್, ಈಗ ಈ ಒಂದು ಪ್ರಯಾಗ್ರಾಜೇ ಯಾಕೆ ಅಂತ, ಯಾಕಂತಂದ್ರೆ ಅಮೃತ ಬಿಂದು ಬಿದ್ದಂಥದ್ದು 4 ಸ್ಥಳಗಳಲ್ಲಿ, ಹರಿದ್ವಾರ, ಪ್ರಯಾಗ್ರಾಜ್, ನಾಸಿಕ್ ಮತ್ತು ಉಜ್ಜಯಿನಿ. ಆದರೆ ಪ್ರಯಾಗ್ರಾಜ್ನಲ್ಲೇ ಮಹಾಕುಂಭಮೇಳ ಆಗೋದಕ್ಕೆ ಏನಾದರೂ ವಿಶೇಷ ಕಾರಣ ಇದೆಯಾ? ಅಲ್ಲ, ಪ್ರಯಾಗ್ರಾಜ್ ಅಂತ ಅಲ್ಲ, ಸರದಿಯಾಗಿ ಬಂದಾಗ 144ನೇ ವರ್ಷದ ಸರದಿ ಪ್ರಯಾಗ್ರಾಜಲ್ಲಿ ಬಿದ್ದಿದೆ. ಪ್ರತಿ 4 ಕಡೆನೂ ಸರದಿಯಾಗಿ ಬರುತ್ತೆ. ಈಗ ನೆಕ್ಸ್ಟು ನಾಸಿಕಲ್ಲಾಗತ್ತೆ, ನೆಕ್ಸ್ಟಿನ ಕುಂಭಮೇಳ ನಾಸಿಕಲ್ಲಾಗತ್ತೆ. ಇಲ್ಲಿಂದ 6 ವರ್ಷಕ್ಕೆ ನಾಸಿಕ್ ಆಗತ್ತೆ. ಮತ್ತು ಅಲ್ಲಿಂದ ನೆಕ್ಸ್ಟ್ ಹರಿದ್ವಾರಲ್ಲಾಗತ್ತೆ, ಆಮೇಲೆ ಉಜ್ಜಯಿನ್, ಮತ್ತೆ ಪ್ರಯಾಗ್ರಾಜ್. ಇದು ಒಂದು ಸುತ್ತು ಪರಿಕ್ರಮ ಬರ್ತಾನೆ ಇರುತ್ತೆ. ಈ ಸರ್ತಿ ಒಂದು ನಮ್ಮೆಲ್ಲರ ಸುದೈವದ ಒಂದು ದಿನ ಅಂದರೆ ಪ್ರಯಾಗ್ರಾಜಲ್ಲಿ ಬಿದ್ದಿರುವಂಥದ್ದು. ಇದು 144ನೇ ಸರದಿ. ಈಗ ನನಗೆ ವಾರ್ಷಿಕ, ಅರ್ಧವಾರ್ಷಿಕ, ಮಹಾಕುಂಭ 3 ಸಿಕ್ಕದಂಗಾಯ್ತು, 3 ನೋಡ್ದಂಗಾಯ್ತು. ಈಗ ನಾನು ಫೆಬ್ರವರಿಯಲ್ಲಿ ಹೋಗ್ತಾ ಇದ್ದೀನಿ. ಅಂದ್ರೆ ಈ 3 ಯಾಕಂದ್ರೆ ಇಂಥ ಅವಕಾಶ ಮತ್ತೆ ನಮ್ಗೆ ಸಿಕ್ಕಕ್ ಸಾಧ್ಯನೇ ಇಲ್ಲ, ನಾವಿರಲ್ಲ. ಅಂದ್ರೆ ಮಹಾಕುಂಭ ಮೇಳಕ್ಕೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ, ಪ್ರತ್ಯಕ್ಷವಾಗಿ ಅಲ್ಲಿ ಇರೋದು. ಹೌದು, ಯಾಕಂದ್ರೆ ನನ್ನ ತಮ್ಮ ಜೂನಾ ಅಖಾಡದ ಮಹಂತ್ ಹರ್ಷದ್ ಭಾರತಿ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಮಾತಾಡ್ಕೊಂಡು ಫೆಬ್ರವರಿಯಲ್ಲಿ ಹೋಗೋಣ ಅಂತ. ಏನೆಲ್ಲ ನೋಡ್ಬೋದು ಆ ಕುಂಭಮೇಳದಲ್ಲಿ? ನೋಡೋದಕ್ಕೇನಿಲ್ಲ, ಅನುಭವಿಸಕ್ ತುಂಬಾ ಇದೆ. ನೋಡೋದಕ್ಕೆ ಅದು ಎಕ್ಸಿಬಿಷನ್ ಅಲ್ಲ. ಕೆಲವರು ಒಂಥರ ಕೌತುಕರಾಗಿ ಒಂದೊಂದು ರೀತಿಯಲ್ಲಿ ಲೇವಡಿಯಾಗಿ ಮಾತಾಡ್ಲಿಕ್ಕೆ ಕೆಲವರು ಬರ್ತಾರೆ, ಕೆಲವರು ಒಂದೊಂದು ರೀತಿಯಲ್ಲಿ ಬರ್ತಾರೆ, ಆಯ್ತಾ. ಆದರೆ ಇಲ್ಲಿ ನೋಡುವಂಥದ್ದಲ್ಲ, ಫೀಲ್ ಮಾಡಬೇಕು. ಈಗ ಕೆಲವೊಂದು ಅಗೋಚರ ಆತ್ಮಗಳು ಕೂಡ ಇಲ್ಲಿ ದರ್ಶನ ಕೊಡುವಂತಹ ಸಾಧ್ಯತೆ ಇರುತ್ತೆ, ದರ್ಶನ ಸಿಗತ್ತೆ. ಫಾರ್ ಎಕ್ಸಾಂಪಲ್ ಬಾಬಾಜಿ ಇರ್ಬೋದು, ಹಿರಿಯರು ಯಾರ್ಯಾರು ಇಲ್ಲ ಈಗ ಶರೀರದೊಂದಿಗೆ ಅವರು ಈ ಕುಂಭದಲ್ಲಿ ಪ್ರತಿ ಕುಂಭಗಳಲ್ಲಿ ದರ್ಶನ ಕೊಡುವ ಸಾಧ್ಯತೆ ಅಲ್ಲ, ಕೊಡ್ತಾರೆ. ಅದು ನೋಡೋದಕ್ಕೆ ನಾವು ರೆಡಿ ಇರಬೇಕು. ನಮ್ಮ ಒಂದು ಒಳಗಿನ ಕಣ್ಣನ್ನು ತೆಗೆದುಕೊಂಡು ಇಟ್ಕೊಂಡಿರಬೇಕು. ಯಾವುದೇ ಒಂದು ನೋಡಿ ಧಾರ್ಮಿಕವಾಗಿ ನಡೆಯುವಂತಹ ಕಂಕೈರ್ಯಗಳು ನೋಡೋದಕ್ಕೆ ಹೋಗ್ತೀವಿ ಅನ್ನೋದಲ್ಲ,
ಅನುಭವಿಸೋದಕ್ಕೆ ಹೋಗೋದು. ಆಯ್ತಾ? ಮತ್ತೆ ಅವಾಗಲೇ ಕೇಳ್ತಾ ಇದ್ರಿ ಇಲ್ಲಿ ನೀರಲ್ಲಿ ಮಿಂದಿದಾಗ ಏನು ಸಿಗತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.